ಬಿಜೆಪಿ ಪಾದಯಾತ್ರೆಗೆ ಕಾಂಗ್ರೆಸ್ ಕೌಂಟರ್ ಯಾತ್ರೆಯನ್ನ ಮಾಡ್ತಾ ಇದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಿನ್ನೆ ಪಾದಯಾತ್ರೆ ಬಿಡದಿವರೆಗೂ ಬಂದಿತ್ತು. ಅದಕ್ಕೆ ಕಾಂಗ್ರೆಸ್ ರಾಮನಗರದಲ್ಲಿ ಜನಾಂದೋಲನ ಸಮಾವೇಶ ಮಾಡಿತ್ತು. ಇವತ್ತು ಚನ್ನಪಟ್ಟಣದಲ್ಲಿ ಜನಾಂದೋಲನ ಸಮಾವೇಶ ದೀಪ ಬೆಳಗುವ ಮೂಲಕ ಅಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನ ಮಾಡ್ತಾ ಇದೆ. ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರುಗಳು ಭಾಗಿಯಾಗಿದ್ದಾರೆ. ನೋಡ್ತಾ ಇದ್ದೀರಾ, ಬೃಹತ್ ವೇದಿಕೆ ಜನಾಂದೋಲನ ಸಮಾವೇಶದ ನೋಡ್ತಾ ಇದೀವಿ. ಒಂದ್ ಕಡೆ ಬಿಜೆಪಿ ಪಾದಯಾತ್ರೆಯನ್ನ ಮಾಡ್ತಾ ಇದೆ, ಅದಕ್ಕೆ ಟಕ್ಕರ್ ಕೊಡೋ ಹಾಗೆ ಅಲ್ಲಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಎಲ್ಲೆಲ್ಲಿ ಪಾದಯಾತ್ರೆ ಬರುತ್ತೋ ಅದಕ್ಕಿಂತ ಮುಂದಿನ ನಗರದಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶವನ್ನ ಮಾಡ್ತಾ ಇದೆ. ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಒಂದ್ ಕಡೆ ಬಿಜೆಪಿ ಪಾದಯಾತ್ರೆಯ ದೃಶ್ಯ, ಮತ್ತೊಂದು ಕಡೆ ಜನಾಂದೋಲನ ಸಮಾವೇಶ, ಕಾಂಗ್ರೆಸ್ನ ಚನ್ನಪಟ್ಟಣದಲ್ಲಿ ನಡೀತಾ ಇರುವಂತಹ ಜನಾಂದೋಲನ ಸಮಾವೇಶದ ನೇರ ಪ್ರಸಾರದ ದೃಶ್ಯ. 20 ನಿವೇಶನಗಳು ನಿಮ್ಮ ಮನೆಯವರ ಹೆಸರಿಗಾಗಿದೆಯಲ್ಲ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ. ನಾವಲ್ಲಿ ಕೇಳಿದ್ದು ಭಾರತೀಯ ಜನತಾ ಪಾರ್ಟಿಯ ಮೈಸೂರಿನ ಘಟಕ ಕೇಳಿದ್ಯಪ್ಪ. ಕುಮಾರಸ್ವಾಮಿ ಅವರೇ ಈಗ ಹೇಳ್ಬೇಕಲ್ಲ. ಇದು ಹಳೆ ಮೈಸೂರು ಭಾಗದಲ್ಲಾದ್ರೆ, ಇನ್ನು ದಾವಣಗೆರೆಯಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರು. ಚೊಂಬು ಪ್ರತಿಭಟನೆ ಅಂತ ಚೊಂಬು ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ರು. ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋ ಆರೋಪ ಇಟ್ಕೊಂಡು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ನಾಯಕರು ಯತ್ನಿಸಿದ್ರು. ಪ್ರತಿಭಟನಾ ನಿರತ ಕಾಂಗ್ರೆಸ್ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚೊಂಬು ಪ್ರದರ್ಶಿಸಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ. ಇವತ್ತು ನಾವು ಬಿಜೆಪಿ ಸರ್ಕಾರದ ಭದ್ರಾ ಮೇಲೆ ಕೇಂದ್ರದಿಂದ ನಮಗೆ ಭದ್ರಾ ನಾಲೆಗೆ ಯೋಜನೆಗೆ ಯಾವುದೂ ಅದು ಸಿಕ್ಕಿಲ್ಲ, ಅನ್ಯಾಯ ಆಗಿದೆ. ಮತ್ತೆ ಅಕ್ಕಿ ಇದು ಭಾರತ್ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ನಮಗೆ ಸಿಕ್ಕಿಲ್ಲ. ಅದು ಎಲ್ಲ ನಾಡ ಜನತೆಗೆ ಸಿಗಬೇಕು ಅನ್ನೋ ಒಂದಕ್ಕೋಸ್ಕರ ನಾವು ಇವತ್ತಿನ ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಿಜೆಪಿಗೆ ಧಿಕ್ಕಾರ ಧಿಕ್ಕಾರ. ನಮಗೆ ಸಿಕ್ಕಿರೋದೆಲ್ಲ ಖಾಲಿ ಚಂಬು. ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ, ಅವರು ಇವತ್ತು ಅನುದಾನವನ್ನು ನೀಡಿದೆ. ಇವತ್ತು ಆಂಧ್ರದವರಿಗೆ, ಬಿಹಾರದವರಿಗೆ ಇವತ್ತು ಅನುದಾನವನ್ನು ಕೊಟ್ಟು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು GST ಸಂಗ್ರಹ ಮಾಡಿ ಸಹ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಅದನ್ನ ಖಂಡಿಸಿ ಇವತ್ತು ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಒಂದು ಮುತ್ತಿಗೆ ಆಗ್ತಕ್ಕಂಥ ಏನು ಬಿಜೆಪಿ ಕಚೇರಿ ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರದವರು ನಮ್ಮ ವಯನಾಡಿನಲ್ಲಿ 6ನೇ ದಿನ ಕೂಡ ಸತತವಾಗಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಮಣ್ಣಿನ ಅಡಿ ಬರೀ ಅವಶೇಷಗಳೇ ತುಂಬಿಕೊಂಡು ಬಿಟ್ಟಿದೆ. ಆ ಅವಶೇಷಗಳ ಕೆಳಗಡೆ ಸಿಕ್ಕಾಕೊಂಡವ್ರನ್ನ ರಕ್ಷಣೆ ಮಾಡುವಂತ ಕಾರ್ಯ ನಡೆದಿದೆ. ಮೇಪಾಡಿ, ಚೂರಲ್ಮಲೈನಲ್ಲಿ ಅಂತೂ ಬರೀ ಅವಶೇಷಗಳ ರಾಶಿನೇ ತುಂಬಿಕೊಂಡ್ಬಿಟ್ಟಿದೆ. ಭಾರತೀಯ ಸೈನ್ಯ, NDRF, SDRF ಇವರೆಲ್ಲರೂ ಕೂಡ ರಕ್ಷಣಾ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಭೂಕುಸಿತದಿಂದಾಗಿ ಮೃತರ ಸಂಖ್ಯೆ ಈಗ 357ಕ್ಕೆ ಏರಿಕೆಯಾಗಿದೆ. ಇನ್ನು ಕಣ್ಮರೆಯಾಗಿರೋ 100 ಮಂದಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಹಿಂಗಿದೆ ಅಲ್ಲಿ ಜಾಗ, ಅಂದ್ರೆ ಅತ್ಯಂತ ಕಡಿದಾದ ಪ್ರದೇಶ. ಪಾಪ ಸೈನಿಕರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಅವರ ಜೀವವನ್ನು ಪಣಕ್ಕಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಜೀವಕ್ಕೆ ಅಪಾಯ ತರಬಲ್ಲಂತಹ ಪ್ರದೇಶಗಳು ಅನೇಕ ಇದ್ದಾವೆ. ಹಿಂಗಂದ್ರಂಗೆ ಹೋಲ್ ಟೆರೈನ್ ಚೇಂಜ್ ಆಗ್ಬಿಟ್ಟಿದೆ ಅಲ್ಲಿ. ಅದರ ಜೊತೆಯಲ್ಲೇ ಅವಶೇಷಗಳಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಹಾಗೇನೆ ಸಿಕ್ಕಾಕೊಂಡವ್ರನ್ನ ರಕ್ಷಣೆ ಮಾಡುವಂತ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ.
ಕೊಡಗಿನ ದುರಂತದಲ್ಲಿ ಮಾನವೀಯ ಸೆಲೆಗಳು ಕೂಡ ಉಕ್ಕುತ್ತಾ ಇದ್ದಾವೆ. ಸೈನಿಕರಿಗೆ ಪುಟ್ಟ ಬಾಲಕನೊಬ್ಬ ಹೃದಯ ಸ್ಪರ್ಶಿ ಪತ್ರವನ್ನ ಬರೆದಿದ್ದಾನೆ. 3ನೇ ತರಗತಿ ವಿದ್ಯಾರ್ಥಿ, ವಯನಾಡಿನ ರಾಯನ್ ಅನ್ನುವಂಥ ಒಂದು ವಿದ್ಯಾರ್ಥಿ ಪತ್ರ ಬರೆದಿದ್ದಾನೆ. ದುರಂತದಿಂದ ಊಹಿಸದಷ್ಟು ಹಾನಿ ಆಗಿದೆ. ನೀವು ಕೇವಲ ಬಿಸ್ಕತ್ ಸೇವಿಸಿ ಹಸಿವು ನೀಗಿಸಿಕೊಂಡ್ರಿ ಅಂತ ಪತ್ರ ಬರೆದಿದ್ದಾನೆ. ಬರೀ ಬಿಸ್ಕತ್ ತಿಂದು ನೀವು ಅಷ್ಟು ದೊಡ್ಡ ಸೇತುವೆಯನ್ನ ನಿರ್ಮಾಣ ಮಾಡಿದ್ರಿ, ಅದನ್ನ ನೋಡಿ ನಾನು ಭಾವುಕನಾದೆ ಅಂತ. ಸೊ ಏನೇನಿದೆ ಆ ಪತ್ರದಲ್ಲಿ ಅನ್ನೋದು ಎಷ್ಟು ಚಂದ ಬರೆದಿದ್ದಾನೆ. ಪುಟಾಣಿ ಕೈಗಳಲ್ಲಿ ಪುಟ್ಟ ಹುಡುಗ ಬರೆದಿರ್ತಕ್ಕಂಥ ಪತ್ರ, ಮುದ್ದು ಮುದ್ದಾದ ಅಕ್ಷರದಲ್ಲಿ ಭಾವನೆಗಳನ್ನ ತುಂಬಿ ಸೈನ್ಯಕ್ಕೆ ಗೌರವವನ್ನು ತುಂಬಿ ಈ ಹುಡುಗ ಪತ್ರ ಬರೆದಿದ್ದಾನೆ. ನೀವು ಬರೀ ಬಿಸ್ಕತ್ ತಿಂದು ನಮಗೆ ಅಷ್ಟು ದೊಡ್ಡ ಸೇತುವೆಯನ್ನ ಕಟ್ಟಿಕೊಟ್ರಿ, ನಾನು ಮುಂದೊಂದಿನ ದೊಡ್ಡವನಾದ್ಮೇಲೆ ಭಾರತೀಯ ಸೈನ್ಯವನ್ನ ಸೇರ್ತೀನಿ ಅಂತ ಬರೀತಾನೆ ಆ ಹುಡುಗ. ಇನ್ನೆಂಥ ಅದ್ಭುತವಾದಂಥ ಮಾನವೀಯ ಸ್ಪಂದನೆ ಇರಬೇಕು. ಹಾಗೆಯೇ ರಾಯನ್ ಪತ್ರಕ್ಕೆ ಸೈನ್ಯದ ಅಧಿಕಾರಿಗಳು ಅಷ್ಟೇ ಚೆನ್ನಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ನಿನ್ನ ಮನಪೂರ್ವಕ ಮೆಚ್ಚುಗೆ ನಮ್ಮನ್ನ ಪುಳಕಗೊಳಿಸಿದೆ, ಸಂಕಷ್ಟದಲ್ಲಿ ನಾವು ಆಶಾವಾದ ಹೊಂದಿರ್ತೀವಿ ಅಂತ. ನಿನ್ನ ಪತ್ರ ಇದನ್ನ ಮತ್ತೊಮ್ಮೆ ಸಾಬೀತುಗೊಳಿಸಿದೆ ಅಂತ ಅವನಿಗೆ ವಾಪಸ್ ಪತ್ರ ಬರೆದಿದ್ದಾರೆ. ನಿನ್ನಂಥ ಹೀರೋಗಳು ನಮ್ಮನ್ನ ಪ್ರೇರೇಪಣೆಗೊಳಿಸ್ತಾರೆ, ನೀನೇ ನಮಗೆ ಇನ್ಸ್ಪಿರೇಷನ್ ಅಂತ. ನೀನು ಸೈನ್ಯದ ಸಮವಸ್ತ್ರವನ್ನ ಧರಿಸಿ ನಮ್ಮ ಜೊತೆ ನಿಲ್ಬೇಕು ಅಂತ. ಎಷ್ಟು ಚಂದ ಇದ್ದಾರೆ ನೋಡಿ ಪುಟ್ಟ ಹುಡುಗ ಬರೆದಿರೋ ಅಂತ ಒಂದು ಮಾನವೀಯ ಸ್ಪಂದನೀಯ ಪತ್ರ. ಮೈನ್ಯೂಟ್ ಮ್ಯಾಟರ್ ಮೋಸ್ಟ್ ಅಂತಾರೆ ಇಂಗ್ಲೀಷಲ್ಲಿ. ಅಂದರೆ ಸಣ್ಣ ಸಣ್ಣ ವಿಷಯಗಳು ಕೂಡ ತುಂಬಾನೇ ಮುಖ್ಯ ಆಗತ್ತೆ ಅಂತ ಎಷ್ಟೊಂದು ಸಾರಿ. ಅಂಥದ್ದೇ ಒಂದು ಸಂದರ್ಭ ಇದು ಅಂತಾನೆ ಹೇಳಬೇಕು. ಪುಟ್ಟ ಬಾಲಕ ಇದನ್ನೆಲ್ಲ ನೋಡಿ ಸೈನ್ಯಕ್ಕೆ ಪತ್ರ ಬರೆದಿದ್ದಾನೆ. ಅವರು ಅಷ್ಟೇ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ದಾರೆ. ಇದು ವಯನಾಡಿನ ಕಥೆಯಾದರೆ ಇನ್ನು ಹಿಮಾಚಲ ಪ್ರದೇಶದಲ್ಲೂ ಕೂಡ ಅಷ್ಟೇ ಭೀಕರವಾದಂಥ ಒಂದು ಮೇಘ ಸ್ಫೋಟಕ್ಕೆ ಅನೇಕ ದುರಂತ ಸಂಭವಿಸಿದೆ. ಅಲ್ಲೂ ಕೂಡ ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ. ಅವರನ್ನು ರಕ್ಷಣೆ ಮಾಡುವಂತಹ ಕೆಲಸ ನಡೀತಾ ಇದೆ. ಮುಂದುವರೆದ ಕಾರ್ಯಾಚರಣೆ ಹಿಮಾಚಲ ಪ್ರದೇಶದಲ್ಲೂ ಸೈನಿಕರು ಅಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ರಭಸವಾಗಿ ಹರಿಯೋ ನೀರಿನಲ್ಲಿ ಅಲ್ಲಂತೂ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ. ಕಾರ್ಯಾಚರಣೆ ಮಾಡೋದು ತುಂಬಾ ಕಠಿಣ ಆಗ್ಬಿಟ್ಟಿದೆ. ಪ್ರವಾಹದ ನೀರಿನಲ್ಲಿ 19 ಮಂದಿ ನಾಪತ್ತೆಯಾಗಿದ್ರು. ಇವರಿಗೆ 9 ಮಂದಿ ಮೃತಪಟ್ಟಿರೋದು ದೃಢ ಆಗಿದೆ. ಬುಲ್ಡೋಜರ್ ಮೂಲಕ ಸೈನಿಕರು ನದಿ ದಾಟಿ ಅಲ್ಲಿ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಭಾರತೀಯ ಸೈನಿಕರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಲ್ಲ ಥರದಲ್ಲೂ ಎಲ್ಲ ವಿಧದ ಅಪಾಯಗಳಿಂದ ಭಾರತೀಯರನ್ನ ಕಾಪಾಡುವಂಥ, ರಕ್ಷಣೆ ಮಾಡುವಂಥ ಕೆಲಸನ ಹಗಲಿರುಳು ಮಾಡ್ತಾ ಇದ್ದಾರೆ. ಹಿಮಾಚಲ್ ಪ್ರದೇಶದಲ್ಲಿ ಯಾವ ರೀತಿ ರಕ್ಷಣಾ ಕಾರ್ಯ ನೋಡಿ, ಅಲ್ಲಂತೂ ಭರದಿಂದ ಹರಿತಾ ಇರೋ ನದಿಯ ಮಧ್ಯದಲ್ಲಿ ರಕ್ಷಣಾ